ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಾವು ಯೂಟ್ಯೂಬ್ಗೆ ಎಲ್ಲರೂ ಏನಕ್ಕೆ ಬರ್ತೀವಿ? ಸೊ ಅಫ್ಕೋರ್ಸ್ಲಿ ನಾವು ಬಂದುಬಿಟ್ಟು ಏನಕ್ಕೆ ಬರ್ತೀವಿ ಅಂದರೆ, ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ 1000 ಸಬ್ಸ್ಕ್ರೈಬರ್ಸು ಆ್ಯಂಡ್ 4000 ವಾಚ್ ಟೈಮ್ ಅವರ್ ಮಾಡಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬರ್ತೀವಿ. ಫೈನಲಿ ಮಾನಿಟೈಸೇಷನ್ ಆದಮೇಲೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬರ್ತೀವಿ. ಅದು ಕೆಲವೊಬ್ಬರು ಅಗ್ರಿ ಮಾಡ್ತಾರೆ, ಕೆಲವೊಬ್ಬರು ಅಗ್ರಿ ಮಾಡಲ್ಲ. ಯಾಕಂದರೆ ಕೆಲವೊಬ್ರಿಗೆ ಗೊತ್ತೇ ಇಲ್ಲ ಯೂಟ್ಯೂಬಿಂದನೂ ದುಡ್ಡು ಬರುತ್ತೆ, ಯೂಟ್ಯೂಬಿಂದ ಯಾವ ದುಡ್ಡು ಬರಲ್ಲ, ಸುಮ್ಮನೆ ಹೇಳೋದು ಅದೆಲ್ಲ ಕತೆಗಳು ಅಂತ ಸುಮಾರು ಜನ ಹಳ್ಳಿಯಲ್ಲೆಲ್ಲ ಆ ಥರ ಹೇಳ್ತಾರೆ. ಓಕೆನಾ? ಸೊ ಹೇಳಬೇಕಂದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ನಾವು ಸಂಪಾದನೆ ಮಾಡೋಕ್ಕೋಸ್ಕರನೇ ವೀಡಿಯೋಸ್ಗಳನ್ನ ಮಾಡೋದು ಆ್ಯಂಡ್ ಕಂಟೆಂಟ್ಗಳನ್ನ ಹಾಕೋದು ಆ್ಯಂಡ್ ಮಾನಿಟೈಸೇಷನ್ ಆಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತಲೇ. ಓಕೆನಾ? ಸೊ ಈಗ 2025 ಕೆಲವೊಂದು ಚಾನಲ್ಸ್ಗಳು ಏನಿದ್ದಾವೆ ಅದು ಯೂಟ್ಯೂಬ್ ಏನು ಮಾಡ್ತಾಯಿದೆ, ಮಾನಿಟೈಸೇಷನ್ ಮಾಡ್ತಾಯಿಲ್ಲ. ಓಕೆನಾ? ಅದು ಯಾವ್ಯಾವ ಚಾನಲ್ಸು ಏನು ಎತ್ತ ಅಂತ ಎಲ್ಲ ಹೇಳ್ಕೊಡ್ತೀನಿ. ಈಗ ಅಂದ್ಕೊಳ್ಳಿ, ನೀವೇನೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಾ. ಕೆಲಸ ಅಂದರೆ ಲೈಕ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀರಾ, ತುಂಬ ಒಂದು 6 ತಿಂಗಳು 1 ವರ್ಷ ಈ ಥರ ಕೆಲಸ ಮಾಡಿಕೊಂಡು, ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡಿಕೊಂಡು ವರ್ಕ್ನ ಮಾಡ್ತಿದ್ದೀರಾ. ಲಾಸ್ಟ್ ಈಗ ನಿಮ್ಮ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಏನಿತ್ತು ಅದು ಕಂಪ್ಲೀಟ್ ಆಯಿತು. ಓಕೆನಾ? ಸೊ ಲಾಸ್ಟಾಗಿ ನೀವೇನು ಮಾಡ್ತೀರಾ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸೊ ಯೂಟ್ಯೂಬ್ ಏನು ಮಾಡುತ್ತೆ, ರಿಯೂಸ್ ಕಾಂಟೆಂಟು ಇಲ್ಲ ಬೇರೆ ಏನಾದರೂ ರೀಸನ್ ಕೊಟ್ಬಿಟ್ಟು ನಿಮಗೆ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ, ಅಂದರೆ ಚಾನಲ್ ಮಾನಿಟೈಸೇಷನ್ ಮಾಡಲ್ಲ. ಓಕೆನಾ? ಸೊ ನಿಮಗೆ ಗೊತ್ತಿರಬೇಕಲ್ವ ಯಾವ್ಯಾವ ಚಾನಲ್ ಮಾಡ್ತಾ ಮಾನಿಟೈಸೇಷನ್ ಯೂಟ್ಯೂಬ್ ಮಾಡುತ್ತೆ, ಯಾವ್ಯಾವ ಚಾನಲ್ ಮಾಡ್ತಾ ಇಲ್ಲ 2025. ಸೊ ಎಲ್ಲನೂ ತಿಳ್ಕೊಳ್ಳಿ. ಬೈ ಚಾನ್ಸ್ ನೀವು ನಾನು ಹೇಳೋ ಥರ ವೀಡಿಯೋಸ್ ಏನಾದರೂ ನೀವು ಮಾಡಿ ನಿಮ್ಮ ಚಾನಲಲ್ಲಿ ಹಾಕ್ತಿದ್ರೆ ಇವತ್ತಿಗೆ ನಿಲ್ಲಿಸ್ಬಿಡಿ. ಆ ಥರ ವೀಡಿಯೋಸ್ ಮೇಲೆ ಕೆಲಸ ಮಾಡೋದು ವೇಸ್ಟೇ, ಕಷ್ಟಪಡೋದು ವೇಸ್ಟೇ. ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಏನೋ ಮಾನಿಟೈಸೇಷನ್ ಆಗಲ್ಲ. ಓಕೆನಾ? ಸೊ ಫಸ್ಟ್ನೇದು ನಮ್ಮ ಚಾನಲ್ ಬಂದುಬಿಟ್ಟು ಯಾವುದಂದರೆ AI ಚಾನಲ್ಸು. ಸೊ AI ಚಾನಲ್ ಅಂದಿದ್ದು, ನೀವು AI ಏನು ಮಾನಿಟೈಸೇಷನ್ ಆಗಿಲ್ವಾ ಅಂತ ಓಡೋಗ್ಬಿಡ್ಬೇಡಿ. AI ಮಾನಿಟೈಸೇಷನ್ ಆಗುತ್ತೆ. ಬಟ್ ಏನಂದರೆ AI ನೀವು ಎಲ್ಲ AI ಮಾಡಿಸಿದ್ರೆ ಲೈಕ್ ವಿಡಿಯೋ, ವಾಯ್ಸು ಮತ್ತು ಫೋಟೋಸು ಇಲ್ಲ ಟೈಟಲ್ಲು, ಥಂಬ್ನೈಲು, ಡಿಸ್ಕ್ರಿಪ್ಷನ್ನು ಇವೆಲ್ಲ ನೀವು AI ಮಾಡಿಸಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಯಾಕಂದರೆ ಇದರಲ್ಲಿ ಯಾವುದೂ ನಿಮ್ಮದು ವ್ಯಾಲ್ಯೂ ಏನಿದೆ ಅದು ಆ್ಯಡ್ ಆಗಿಲ್ಲ. ಏನಂದರೆ AI ನೀವು ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ AI ನೀವು ಫೋಟೋಸ್ ಯೂಸ್ ಮಾಡಿದರೆ ನಿಮ್ಮ ವಾಯ್ಸ್ ಓವರ್ ಇರಬೇಕು, ಇಲ್ಲ ನೀವು ವಾಯ್ಸ್ ಓವರ್ ಏನು ಮಾಡ್ತಾಯಿದ್ದೀರಾ, ವಾಯ್ಸ್ ನಿಮ್ಮದಿರಬೇಕು. ಓಕೆನಾ? ಸೊ ವಾಯ್ಸ್ ಏನಾದರೂ AI ಯೂಸ್ ಮಾಡ್ತಿದ್ರೆ ನಿಮ್ಮದು ವೀಡಿಯೋ ಇರಬೇಕು. ಆ ಥರ ಏನಾದರೂ ಒಂದು ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗಿರಬೇಕು. ಓಕೆನಾ? AI ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ. ಓಕೆನಾ? ಎಲ್ಲ ನೀವು AI ಮಾಡ್ತಿದ್ದೀರಾ, ಲೈಕ್ ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಥಂಬ್ನೈಲು, ವೀಡಿಯೋ, ಆಡಿಯೋ ಎಲ್ಲ AI ಮಾಡ್ತಾಯಿದ್ರೆ ಇದು ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಓಕೆನಾ ಗೈಸ್? ಸೊ ಸೆಕೆಂಡ್ನೇ ಚಾನಲ್ ಬಂದುಬಿಟ್ಟು ನಮ್ಮದು ಗ್ರೀನ್ ಸ್ಕ್ರೀನು. ಓಕೆನಾ? ಗ್ರೀನ್ ಸ್ಕ್ರೀನ್ ವೀಡಿಯೋದಲ್ಲಿ ಕೆಲವೊಬ್ರು ಏನು ಮಾಡ್ತೀರಾ, ಸುಮ್ಮನೆ ಫೋನ್ ಇಟ್ಕೊಂಡು ಹಿಂಗಿಡ್ತೀರಾ, ಸುಮ್ಮನೆ ಈ ಥರ ನಗಾಡೋದು, ಏನೂ ಹೇಳೋದು ಇಲ್ಲ. ಸೊ ಈ ಥರ ಸುಮ್ಮನೆ ನಗಾಡೋದು ಈ ಥರ ಎಲ್ಲ ಮಾಡಿದರೆ ಚಾನಲ್ ಮಾನಿಟೈಸೇಷನ್ ಆಗುತ್ತಾ? ಇದರಲ್ಲಿ ನಿಮ್ಮ ವ್ಯಾಲ್ಯೂ ಏನು ಆ್ಯಡ್ ಆಗಿಲ್ಲ. ಜಸ್ಟ್ ನೀವು ಸ್ಮೈಲ್ ಮಾಡಿದರೆ ಎಲ್ಲಿಂದ ಆ್ಯಡ್ ಆಗುತ್ತೆ ನಿಮ್ಮದು ವ್ಯಾಲ್ಯೂ? ಸ್ಮೈಲ್ ಮಾಡೋದ್ರಿಂದ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗೋಲ್ಲ. ನೀವು ಮಾತಾಡೋದ್ರಿಂದ, ನಿಮ್ಮ ವಾಯ್ಸಿಂದ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗೋದು. ಓಕೆನಾ? ಸೊ ಯಾರೆಲ್ಲ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡ್ತಿದ್ದೀರಾ ಅವ್ರ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ನೀವು ಮಾತಾಡಬೇಕೇನಾದರೂ. ಓಕೆನಾ? ಸುಮ್ಮನೆ ಹಿಂಗೆ ಫೋನ್ ಇಟ್ಕೊಂಡಿದ್ರೆ ಏನಾಗಲ್ಲ, ನೀವು ಮಾತಾಡಬೇಕು. ಓಕೆನಾ ಗೈಸ್? ಏನಾದರೂ ಒಂದು ಮಾತಾಡಿದ್ರೇ ನಿಮ್ಮ ಚಾನಲ್ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗಿ ಮುಂದಕ್ಕೆ ಮಾನಿಟೈಸೇಷನ್ ಆಗುತ್ತೆ. ಏನೂ ನೀವು ಮಾತಾಡದೆ ಸುಮ್ಮನೆ ಫೋನ್ ಹಿಂಗೆ ಇಟ್ಕೊಂಡಿದ್ರೆ, ಸುಮ್ಮನೆ ಸ್ಮೈಲ್ ಏನಾದರೂ ಮಾಡ್ತಿದ್ದೀರಾ, ಇಲ್ಲ ಸೆಲ್ಫಿ ಥರ ಈ ಥರ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ನೀವು ಮಾತಾಡಬೇಕು, ನೀವು ಮಾತಾಡಿದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದು. ಓಕೆನಾ? ಸೊ ಮೂರನೇದು ಬಂದುಬಿಟ್ಟು ನಮ್ಮದು ರಿಕಾರ್ಡಿಂಗ್ ಚಾನಲ್ಸ್. ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಇದನ್ನು ತಿಳ್ಕೊಳ್ಳಿ ಯಾವ ಥರ. ಸೊ ತುಂಬ ಜನ ಏನು ಮಾಡ್ತೀರಾ, ಡೈರೆಕ್ಟು ರೆಕಾರ್ಡ್, ಏನು ಗೇಮ್ಸ್ ಇರುತ್ತೆ, ಇಲ್ಲ ಸೀರಿಯಲ್ ಇರುತ್ತೆ, ಇನ್ನು ಬಿಗ್ ಬಾಸ್ ಅದೆಲ್ಲ ಸುಮಾರು ಜನ ಹಾಕ್ತೀರಾ, ಇಲ್ಲ ವೆಬ್ ಸೀರಿ ಆಯಿತು, ಇಲ್ಲ ಮೂವಿ ಕ್ಲಿಪ್ ಆಯಿತು. ತುಂಬ ಜನ ಇದನ್ನು ಕಟ್ ಮಾಡಿಬಿಟ್ಟು ಈ ಥರ ಇಲ್ಲ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಮಾಡ್ತೀರಾ. ಓಕೆನಾ? ವೀಡಿಯೋಸ್ ಡೈರೆಕ್ಟ್ಲಿ ಅಪ್ಲೋಡ್ ಮಾಡಿಬಿಡ್ತೀರಾ, ನಿಮ್ಮದು ಯಾವುದೇ ವ್ಯಾಲ್ಯೂ ಆ್ಯಡ್ ಮಾಡಲ್ಲ. ಓಕೆನಾ? ಈ ಥರ ಚಾನಲ್ಸ್ ಏನಿದೆ ಅದು ಮಾನಿಟೈಸೇಷನ್ ಆಗಲ್ಲ. ಡೈರೆಕ್ಟ್ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಡೈರೆಕ್ಟ್ ಯೂಟ್ಯೂಬಲ್ಲಿ ಬಂದು ಅಪ್ಲೋಡ್ ಮಾಡ್ತಾಯಿದ್ರೆ ಈ ಕಂಡೀಷನಲ್ಲಿ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ
ಆಮೇಲೆ ಅದರಲ್ಲಿ ನಿಮ್ಮದು ವಾಯ್ಸ್ ಏನಾದರೂ ಆ್ಯಡ್ ಮಾಡಿ, ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿ, ಒಂದು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ರೆ ಆಗ ಆ ಕಂಡೀಷನಲ್ಲಿ ನಿಮ್ಮ ಚಾನಲ್ ಏನಾಗುತ್ತೆ, ಮೊನಿಟೈಸೇಷನ್ ಆಗುತ್ತೆ. ಇಲ್ಲ ನೀವು ಕಾಪಿ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಂಗೆ ಹೆಂಗಿದೆ ಹಾಗೆ ಪೋಸ್ಟ್ ಮಾಡ್ತಾಯಿದ್ರೆ ನಿಮ್ಮ ಚಾನಲ್ ಏನಿದೆ ಅದು ಮೊನಿಟೈಸೇಷನ್ ಆಗೋಲ್ಲ. ಸೊ ತುಂಬ ಜನ ಗೇಮಿಂಗ್ ಚಾನಲ್ ಮಾಡ್ತಾರೆ, ಗೇಮಿಂಗ್ ಆಡ್ತಾರೆ, ಬಟ್ ಏನು ಅವ್ರು ಮಾತಾಡ್ಕೊಂಡು ಗೇಮ್ ಆಡ್ತಾರಲ್ವ. ಸೊ ತುಂಬ ಜನ ನೀವು ನೋಡಿರ್ಬೋದು, ಅವ್ರು ಮಾತಾಡಿಕೊಂಡೇ ಅವ್ರು ಮಾತಾಡ್ತಾ ಇದ್ರೇ ಅವ್ರದ್ದು ವ್ಯಾಲ್ಯೂ ಏನಿದೆ ಅದು ಆ್ಯಡ್ ಆಗಿಬಿಟ್ಟಿರುತ್ತೆ. ಓಕೆನಾ. ಸೇಮ್ ನೀವು ಇದೇ ಥರ ಮಾಡಬೇಕು. ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಬೇಕು. ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋ ಹಾಗಿಲ್ಲ. ಓಕೆನಾ. ಈ ಥರ ಚಾನಲ್ಸ್ ಮಾನಿಟೈಸೇಷನ್ ಆಗೋಲ್ಲ. ಅದರಲ್ಲಿ ನಿಮ್ದು ಏನಾದರೂ ಸಣ್ಣದಾಗಿರೋದು ಒಂದು ವ್ಯಾಲ್ಯೂ ಏನಾದರೂ ಆ್ಯಡ್ ಆಗಿರಲೇಬೇಕು. ಆಗನೇ ನಿಮ್ಮ ಚಾನಲ್ ಏನಾಗೋದು, ಮಾನಿಟೈಸೇಷನ್ ಆಗೋದು. ಓಕೆನಾ. ಸೊ ಈ ರೆಕಾರ್ಡಿಂಗ್ ಚಾನಲಲ್ಲಿ ತುಂಬ ಜನ ಆ ಥರ ಮಾಡ್ತೀರಾ. ಆ್ಯಂಡ್ ಸೀರಿಯಲ್ಗಳು ನೀವು ಒಂದು ಟಿಪ್ಸ್ ಕೊಡ್ತೀನಿ ನೋಡಿ ಗೈಸ್. ಸೀರಿಯಲ್ ನೀವು ಏನಾದರೂ ಅಪ್ಲೋಡ್ ಮಾಡೋದಾದರೆ, ಸೊ ನಿಮಗೆ ಫಸ್ಟೇ ಕತೆ ಗೊತ್ತು, ನೆಕ್ಸ್ಟು ನಾನು ಆ ಕತೆನ ಅಪ್ಲೋಡ್ ಮಾಡಬೇಕು ಅಂದರೆ, ಸೊ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಮಾಡಿ ನೀವು ಸೀರಿಯಲ್ನ ಅಪ್ಲೋಡ್ ಮಾಡೋದೇನು ಬೇಕಾಗಿಲ್ಲ. ಆ ಥರ ಮಾಡಿದ್ರೆ ನಿಮಗೆ ಚಾನಲ್ಲು ಮಾನಿಟೈಸೇಷನ್ ಆಗೋಲ್ಲ. ಓಕೆನಾ. ಸೊ ನಿಮಗೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿರುತ್ತೆ ಅದರಲ್ಲಿ ಆಲ್ರೆಡಿ ಫೋಟೋಸ್ ಅವೈಲೇಬಲ್ ಇರುತ್ತೆ. ಏನು ಸೀರಿಯಲ್ ಇರುತ್ತೆ ಅದರದ್ದು ಫೋಟೋಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಆ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನು ಸ್ಟೋರಿ ಗೊತ್ತು, ನಿಮ್ಮ ಫೇಸ್ ತೋರಿಸ್ದಲೆ ಬಟ್ ಆ ಫೋಟೋಸ್ಗಳನ್ನ ಹಾಕಿ ಆ ಸ್ಟೋರಿ ಏನಿದೆ ನೀವೇ ಹೇಳಿ, ಆರಾಮಾಗಿ ಹೇಳ್ಕೊಂಡು ಆರಾಮಾಗಿ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ವ್ಯಾಲ್ಯೂ ಎಲ್ಲ ಆ್ಯಡ್ ಆಗುತ್ತೆ. ಈಸಿಲಿ ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ. ಇದಾಯಿತು ನಮ್ಮದು ರೆಕಾರ್ಡಿಂಗ್ ಚಾನಲ್ದು. ಅದಾದಮೇಲೆ ಏನು ಲಾಂಗ್ ವೀಡಿಯೋನ ಶಾರ್ಟ್ ವೀಡಿಯೋ ಆಗಿ ಮಾಡಿ ಹಾಕೋದು. ಲಾಂಗ್ ವೀಡಿಯೋನ ಶಾರ್ಟ್ ವೀಡಿಯೋ ಆಗಿ ಮಾಡಿ ಹಾಕೋದಂದರೆ ಏನು, ಈಗ ಒಂದು ಗುರೂಜಿ ಇಲ್ಲ ಪಾಪ್ಯುಲರು ಲೈಕ್ ಪೋಡ್ಕಾಸ್ಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ಲಾಂಗ್ ವೀಡಿಯೋ ಇರೋದನ್ನು ಮಧ್ಯದಲ್ಲಿ ಶಾರ್ಟ್ ಆಗಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಓಕೆನಾ. ಅದರಲ್ಲಿ ಯಾವುದೇ ವ್ಯಾಲ್ಯೂನೂ ಆ್ಯಡ್ ಮಾಡಲ್ಲ. ಓಕೆ. ಜಸ್ಟ್ ಆ ಗುರುಗಳೇನಿರ್ತಾರೆ ಏನಾದರೂ ಭಾಷಣ ಏನಾದರೂ ಮಾಡಿದಾಗ, ಇಲ್ಲಾಂದರೆ ಲೈಕ್ ಅಂದ್ಕೊಳ್ಳಿ ಈಗ ಏನಾದರೂ ಫಂಕ್ಷನ್ಸ್ ಏನಾದರೂ ನಡೀತಾ ಇದ್ದರೆ ಆ ಗುರೂಜಿ ಎಲ್ಲ ಏನಿರ್ತಾರೆ ಅವರು ಕಾಪಿರೈಟ್ ಕೊಡಲ್ಲ. ಓಕೆನಾ. ಕಾಪಿರೈಟ್ ಅವ್ರು ಕೊಡಲ್ಲ, ಯಾಕಂದರೆ ಅವರು ದೊಡ್ಡ ದೊಡ್ಡ ಗುರೂಜಿಗಳು, ಕಾಪಿರೈಟ್ ಅವರು ಕೊಡಲ್ಲ. ಬಟ್ ನಿಮ್ಮದು ಕೂಡ ಕಾಪಿರೈಟ್ ಬರಲ್ಲ. ಓಕೆನಾ. ಚಾನಲಲ್ಲಿ ಶಾರ್ಟ್ ಏನು ನೀವು ಕ್ರಿಯೇಟ್ ಮಾಡಿರ್ತೀರ, ಕಾಪಿರೈಟ್ ಬರಲ್ಲ. ಆಗ ತುಂಬ ಖುಷಿಯಾಗಿಬಿಡ್ತೀರ, ನನ್ನ ಚಾನಲಲ್ಲಿ ಕಾಪಿರೈಟ್ ಕೊಟ್ಟಿಲ್ಲ, ನನ್ನ ವೀಡಿಯೋಸು ಚೆನ್ನಾಗಿ ಇಷ್ಟು ವ್ಯೂಸ್ ಹೋಗ್ತಿದೆ ಅಷ್ಟು ವ್ಯೂಸ್ ಹೋಗ್ತಿದೆ ಅಂತ. ಬಟ್ ಲಾಸ್ಟಲ್ಲಿ ಏನಾಗುತ್ತೆ, ನೀವು ಚಾನಲ್ ಮಾನಿಟೈಸೇಷನ್ ಮಾಡಬೇಕಿದ್ರೆ ಅದು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡೆಡ್ ಇರುತ್ತೆ ವೀಡಿಯೋಸ್ಗಳು. ಆಗೇನಾಗುತ್ತೆ, ಆಗ ನಿಮ್ಮ ಚಾನಲ್ಗೆ ರಿಯೂಸ್ ಕೊಟ್ಬಿಟ್ಟು ಏನು ಮಾಡ್ತಾರೆ, ಚಾನಲ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ. ಸೊ ನೀವೇನಾದರೂ ಆ ಥರ ವೀಡಿಯೋಸ್ ನೀವೇನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಇವತ್ತಿಗೆ ನಿಲ್ಲಿಸಿ. ಗುರೂಜಿದು ಏನಾದರೂ ವೀಡಿಯೋಸ್ ಲೈಕ್ ಅಪ್ಲೋಡ್ ಮಾಡ್ತಾಯಿದ್ರೆ, ಇಲ್ಲ ಪೋಡ್ಕಾಸ್ಟ್ ವೀಡಿಯೋಸು ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ, ಲೈಕ್ ಲಾಂಗ್ ವೀಡಿಯೋ ಇರೋದನ್ನು ಶಾರ್ಟಾಗಿ ಮೇನ್ ಪಾಯಿಂಟ್ನ ತೆಗ್ದೇನಾದರೂ ಹಾಕ್ತಿದ್ರೆ ಈ ಥರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ಬಟ್ ನಿಮಗೆ ಕಾಪಿರೈಟ್ ಬರಲ್ಲ, ಅವರು ಕಾಪಿರೈಟ್ ಕೊಡಲ್ಲ, ಯೂಟ್ಯೂಬು ಸದ್ಯಕ್ಕೆ ಕಾಪಿರೈಟ್ ಕೊಟ್ಟಿರಲ್ಲ ನಿಮಗೆ. ಲಾಸ್ಟಲ್ಲಿ ರಿಯೂಸ್ ಕೊಟ್ಬಿಟ್ಟು ಏನು ಮಾಡುತ್ತೆ, ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಲ್ಲ. ಓಕೆನಾ. ಈ ಥರದ್ದು ಯಾರೂ ಮಾಡೋಕ್ಕೆ ಹೋಗಬೇಡಿ. ಲಾಂಗ್ ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋ ಮಾಡಿ ಹಾಕಬೇಡಿ. ಅದಾದಮೇಲೆ ಸೈಲೆನ್ಸ್ ರಿಯಾಕ್ಷನ್ ಚಾನಲ್ಲು. ಸೈಲೆನ್ಸ್ ರಿಯಾಕ್ಷನ್ ಚಾನಲ್ ಅಂದರೆ ಈಗ ಏನು, ಒಂದು ವೀಡಿಯೋ ಪ್ಲೇ ಮಾಡ್ತೀನಿ, ನಿಮಗೆ ನೋಡಿ ಏನು ಮಾಡ್ತಾಯಿದ್ದಾರೆ ಇವರು, ನೋಡಿ ನೀವೇನೇ ಏನು ಮಾಡ್ತಾಯಿದ್ದಾರೆ ಅಂತ. ಸುಮ್ಮನೆ ಫೋನ್ ಹಿಂಗೆ ಇಟ್ಕೊಂಡು ನಗಾಡ್ತಾ ಇದ್ದಾರೆ. ಇದು ರಿಯಾಕ್ಷನ್ ಅಲ್ಲ ಗಾಯ್ಸ್, ಇದು ಬಂದುಬಿಟ್ಟು ರಿಯಾಕ್ಷನ್ ಅಲ್ವೇ ಅಲ್ಲ. ಸುಮ್ಮನೆ ನೀವು ಫೋನ್ ಇಟ್ಕೊಂಡು ಹಿಂಗೆ ನಗಾಡ್ತಾ ಇರೋದು ಇದು ರಿಯಾಕ್ಷನ್ ಅಲ್ಲ. ರಿಯಾಕ್ಷನ್ ಅಂದರೆ ಏನು, ನೀವೇನಾದರೂ ಹೇಳೋದು ಲೈಕ್ ರಿಯಾಕ್ಷನ್ ಮಾಡೋದು, ನೀವೇನಾದರೂ ಕೈಯಲ್ಲಿ ಕಾಲಲ್ಲಿ ಜಂಪ್ ಮಾಡೋದು, ಇದು ಎಲ್ಲ ರಿಯಾಕ್ಷನ್ನು. ಸುಮ್ಮನೆ ಹಿಂಗೆ ಇಟ್ಕೊಂಡು ನೀವು ಸ್ಮೈಲ್ ಮಾಡಿದರೆ ಅದು ರಿಯಾಕ್ಷನ್ ಆಗೋಲ್ಲ. ವಾಯ್ಸ್ ಓವರ್ ನಿಮ್ಮದು ಆ್ಯಡ್ ಆಗಲೇಬೇಕು ಇದಕ್ಕೆ. ಓಕೆನಾ. ಸೊ ನಿಮ್ಮದು ವಾಯ್ಸ್ ಓವರ್ ಆ್ಯಡ್ ಆದ್ರೇ ನಿಮ್ಮ ರಿಯಾಕ್ಷನ್ ಚಾನಲ್ಲಿಗೆ ಏನು ಮಾನಿಟೈಸೇಷನ್ ಆಗೋದು. ಓಕೆನಾ. ಸುಮ್ಮನೆ ಈಗ ನೋಡಿ ಇವರು ತುಂಬ ಟೈಮ್ ವೇಸ್ಟಾ ಇವ್ರದ್ದು. ಸುಮ್ಮನೆ ಅವ್ರು ಅಂದ್ಕೊಂಡಿರಬೇಕು ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಸುಮ್ಮನೆ ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ನನ್ನ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ ಅಂದ್ಕೊಂಡಿದ್ದಾರೆ. ಬಟ್ ಇದು ಅವ್ರದ್ದು ಭ್ರಮೆ, ಮಾನಿಟೈಸೇಷನ್ ಆಗೋಲ್ಲ. ಸುಮ್ಮನೆ ನೀವು ಹಿಂಗೆ ಇಟ್ಕೊಂಡ್ರೆ, ಫೋನ್ ಕೈಯಲ್ಲಿ ಇಟ್ಕೊಂಡು ಸ್ಮೈಲ್ ಮಾಡಿದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ನಿಮಗೆ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ನಾನು ಯಾವಾಗಲೂ ಏನು ಹೇಳೋದು ನಿಮಗೆ, ನೀವೇನಾದರೂ ಕಾಪಿ ಪೇಸ್ಟ್ ಚಾನಲ್ ಐಡಿಯಾ ಮಾಡ್ತಾಯಿದ್ದೀರಾ, ನೀವೇನಾದರೂ ಕಾಪಿ ಪೇಸ್ಟ್ ಚಾನಲ್ ಮಾಡ್ತಾಯಿದ್ರೆ
ಅದಕ್ಕೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಿ. ನಿಮ್ಮದು ವಾಯ್ಸು ಇಲ್ಲ ಫೇಸು ಇಲ್ಲ ಶಾರ್ಟಾಗಿ ಒಂದು ವೀಡಿಯೋ ಮಾಡ್ಕೊಳ್ಳಿ ಕ್ಯಾಮ್ರಾದಿಂದ, ಅದು ನಿಮ್ಮ ರಿಯಾಕ್ಷನ್ ಚಾನಲ್ಗೆ ಹಾಕಿ. ಅದು ಏನಕ್ಕೆ ಮಾನಿಟೈಸೇಷನ್ ಆಗೋಲ್ಲ, ಇದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗಿರುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಸುಮ್ಮನೆ ನೀವು ಈ ಥರ ಇಟ್ಕೊಂಡಿದ್ರೆ ಕ್ಯಾಮ್ರಾ ಮುಂದೆ, ಅದು ಸುಮ್ಮನೆ ಅದು ಆ ಥರ ಎಲ್ಲ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ. ಏನು ವ್ಯಾಲ್ಯೂನೂ ಆ್ಯಡ್ ಆಗೋಲ್ಲ, ಸುಮ್ಮನೆ ನೋಡ್ತಾ ಇರೋಂಗೆ ಆಗುತ್ತೆ. ಓಕೆನಾ. ನೀವೇನಾದರೂ ಮಾತಾಡಿದ್ರೇ ಏನಾಗೋದು, ನಿಮ್ಮದು ವ್ಯಾಲ್ಯೂ ಆ್ಯಡ್ ಆಗೋದು. ಓಕೆ, ನಾನು ಯೂಟ್ಯೂಬೇ ಹೇಳಿದೆ, ಕಾಪಿ ಪೇಸ್ಟ್ ಮಾಡಿ ಬೇಡ ಅಂತ ಹೇಳಿಲ್ಲ. ಬಟ್ ಇದರಲ್ಲಿ ನಿಮ್ದು ಯಾವುದಾದ್ರೂ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಆಗ ಚಾನಲ್ ಮಾನಿಟೈಸೇಷನ್ ಮಾಡ್ತೀವಿ ಅಂತ ಯೂಟ್ಯೂಬ್ ಅವರೇ ಬಂದುಬಿಟ್ಟು ಅವ್ರದ್ದು ಏನಿದೆ ಹೇಳಿದ್ದಾರೆ. ಓಕೆನಾ. ಓಕೆ ಗೈಸ್, ಸೊ ಇಷ್ಟು ಗೊತ್ತಾಯ್ತಲ್ಲ ಏನೆಲ್ಲ ಹೇಳಿದೆ. ಬೈ ಚಾನ್ಸ್ ಅಂತೂ ನೀವು ಯಾರಾದರೂ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಿದ್ರೆ ಇವತ್ತಿಗೆ ನಿಲ್ಲಿಸಿ, ಮಾಡ್ತಾಯಿದ್ರೆ ಕಂಟಿನ್ಯೂ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳಿದ್ನೆಲ್ಲ ಏನು ಮಾಡಬೇಕು, ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿದರೆ 100% ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ. ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿ, ಆಗನೇ ನಿಮ್ಮ ಏನು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಹಾಂ ಗೈಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ AI ಬಂದುಬಿಟ್ಟು ಮಾನಿಟೈಸೇಷನ್ ಮಾಡಲ್ಲ ಅಂತ. AIದು ಮಾನಿಟೈಸೇಷನ್ ಮಾಡಲ್ಲ ಅಂತ ಅಲ್ಲ, ಎಲ್ಲನೂ ನೀವು AIಯಿಂದನೇ ಮಾಡ್ತಿದ್ರೆ ಆ ಕಂಡೀಷನಲ್ಲಿ ಮಾನಿಟೈಸೇಷನ್ ಆಗೋಲ್ಲ. ನಿಮ್ಮ ವಾಯ್ಸು ಯೂಸ್ ಮಾಡ್ತಾಯಿದ್ರೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಬೇಕು. ಎಲ್ಲನೂ AIಯಿಂದ ಮಾಡಿಸೋ ಹಾಗಿಲ್ಲ. ಲೈಕ್ ಟ್ಯಾಗ್ಸ್ ಎಲ್ಲ, ಡಿಸ್ಕ್ರಿಪ್ಷನ್ನು, ಟೈಟಲ್ಲು, ಥಂಬ್ನೇಲು ಮತ್ತು ವೀಡಿಯೋ ಎಲ್ಲ AIಯಿಂದನೇ ಇರಬಾರ್ದು. ಓಕೆನಾ. ನಿಮ್ದೇನಾದರೂ ವ್ಯಾಲ್ಯೂ ಆ್ಯಡ್ ಆಗಿರಬೇಕು. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇನ್ಫಾರ್ಮೇಟಿಕ್ ಅನಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.